ಭಾರತವು ಟಿ20 ವಿಶ್ವಕಪ್ 2026ರ ಸೂಪರ್ 8 ಹಂತದಲ್ಲಿ ಬಲವಾಗಿ ಪುಟಿದೇಳಿತು. ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಜಿಂಬಾಬ್ವೆಯನ್ನು 72 ರನ್ಗಳಿಂದ ಸೋಲಿಸಿತು. ಈ ಗೆಲುವು ಮೆನ್ ಇನ್ ಬ್ಲೂ ಪಂದ್ಯಾವಳಿಯಲ್ಲಿ ಜೀವಂತವಾಗಿರಲು ಸಹಾಯ ಮಾಡಿತು. ಈಗ ಸೂರ್ಯಕುಮಾರ್ ಯಾದವ್ ಅವರ ತಂಡವು ವೆಸ್ಟ್ ಇಂಡೀಸ್ ವಿರುದ್ಧ ವರ್ಚುವಲ್ ಕ್ವಾರ್ಟರ್ ಫೈನಲ್ ಆಡಲಿದೆ. ಆದಾಗ್ಯೂ ಗೆಲುವು ಸಂಪೂರ್ಣವಾಗಿ ಸುಗಮವಾಗಿರಲಿಲ್ಲ. ಭಾರತದ ಬೌಲಿಂಗ್, ವಿಶೇಷವಾಗಿ 6ನೇ ಆಯ್ಕೆ ಶಿವಂ ದುಬೆ ಕಳವಳವನ್ನು ಹುಟ್ಟುಹಾಕಿದರು. ಸೀಮ್ ಬೌಲಿಂಗ್ ಆಲ್ರೌಂಡರ್ ಕೇವಲ 2 ಓವರ್ಗಳಲ್ಲಿ 46 ರನ್ಗಳನ್ನು ನೀಡಿದರು. ಜಸ್ಪ್ರೀತ್ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 1 ಓವರ್ ಬಾಕಿಯಿದ್ದರೂ ದುಬೆ ಪಂದ್ಯದ ಕೊನೆಯ ಓವರ್ ಎಸೆದರು. ಪಂದ್ಯ ಬಹುತೇಕ ನಿರ್ಧಾರವಾದ ಕಾರಣ ಸೂರ್ಯಕುಮಾರ್ ದುಬೆಗೆ ಅವಕಾಶ ನೀಡಲು ನಿರ್ಧರಿಸಿದರು. 2 ನೋ ಬಾಲ್ಗಳು ಮತ್ತು 4 ವೈಡ್ಗಳನ್ನು ಎಸೆಯುವ ಮೂಲಕ ದುಬೆ ಕೆಟ್ಟದಾಗಿ ಹೋರಾಡಿದರು. ಭಾರತೀಯ ನಾಯಕನು ಬಹುತೇಕ ಪ್ರತಿ ಪಂದ್ಯದಲ್ಲೂ ಆಲ್ರೌಂಡರ್ ಬೌಲರ್ಗೆ ಅವಕಾಶ ನೀಡಿದರೂ ಅವರ ಅಸಮಂಜಸತೆಯು ಆಗಾಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ದಕ್ಷಿಣಾಫ್ರಿಕಾ ವಿರುದ್ಧದ ಹಿಂದಿನ ಪಂದ್ಯದಲ್ಲಿ ಶಿವಂ ದುಬೆ 2 ಓವರ್ಗಳಲ್ಲಿ 32 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ದರು. 2020ರಲ್ಲಿ ಅವರು ನ್ಯೂಜಿಲೆಂಡ್ ವಿರುದ್ಧ ಒಂದೇ ಓವರ್ನಲ್ಲಿ 34 ರನ್ಗಳನ್ನು ಬಿಟ್ಟುಕೊಟ್ಟರು. ಇದು ಭಾರತೀಯ ಬೌಲರ್ಗಳೊಬ್ಬರು ಮಾಡಿದ ಅತ್ಯಂತ ದುಬಾರಿ ಟಿ20 ಓವರ್ ಆಗಿದೆ. ಶಿವಂ ದುಬೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ. ಅನೇಕ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಜಿಂಬಾಬ್ವೆ ವಿರುದ್ಧ ಶಿವಂ ದುಬೆ ಅವರ ಬೌಲಿಂಗ್ ಅನ್ನು ಟೀಕಿಸಿದ್ದಾರೆ. ಮುಂದಿನ ಪಂದ್ಯಗಳಲ್ಲಿ ನಾವು ದೊಡ್ಡ ತಂಡಗಳ ವಿರುದ್ಧ ಈ ರೀತಿ ಬೌಲಿಂಗ್ ಮಾಡಿದರೆ 250 ಸಾಕಾಗುವುದಿಲ್ಲ. ನಾವು ದೊಡ್ಡ ರನ್ಗಳೊಂದಿಗೆ ಬಿರುಕುಗಳ ಮೇಲೆ ಕಾಗದ ಮಾಡುತ್ತಿದ್ದೇವೆ. ಇದಕ್ಕೆ ಆಡಳಿತ ಮಂಡಳಿ ಉತ್ತರಿಸಬೇಕು ಈಗ ಎಂದು ಅವರಲ್ಲಿ ಒಬ್ಬರು ಬರೆದಿದ್ದಾರೆ. ಟೀಂ ಇಂಡಿಯಾದ ರನ್ ರೇಟ್ ಇನ್ನೂ ವೆಸ್ಟ್ ಇಂಡೀಸ್ಗಿಂತ ಕೆಟ್ಟದಾಗಿದೆ. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ಪಂದ್ಯದ ವೇಳೆ ಮಳೆ ಸುರಿಯುವ ಸಾಧ್ಯತೆಯಿದೆ. ಆದರೂ ಸೂರ್ಯಕುಮಾರ್ ಯಾದವ್ ಶಿವಂ ದುಬೆಗೆ ಬೌಲಿಂಗ್ ನೀಡಿದರು ಮತ್ತು ಜಿಂಬಾಬ್ವೆ ಅವರ ವಿರುದ್ಧ 2 ಓವರ್ಗಳಲ್ಲಿ 46 ರನ್ ಗಳಿಸಿತು. ಇದನ್ನು ತಪ್ಪಿಸಬೇಕಾಗಿತ್ತು ಎಂದು ಮತ್ತೊಬ್ಬ ಬಳಕೆದಾರರು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬ ಬಳಕೆದಾರರು ಬರೆದಿದ್ದಾರೆ, ಅವರು ಒಂದು ಗುಂಪಿನ ವೈಡ್ಗಳನ್ನು ಎಸೆದಲು ಮತ್ತು 23 ರನ್ಗಳನ್ನು ನೀಡಿದರು. ಹೇಗಾದರೂ ಆ ಓವರನ್ನು ಮುಗಿಸುವಲ್ಲಿ ಯಶಸ್ವಿಯಾದರು ಮತ್ತು ಈಗ ಕೊನೆಯ ಓವರ್ ಅವನಿಗೆ ಹಿಂತಿರುಗುತ್ತದೆ ಮತ್ತು ಅವರು ಮತ್ತೆ ಅದೇ 23 ರನ್ಗಳನ್ನು ನೀಡುತ್ತಾರೆ. ಇದು ಗೇಮ್ ಪ್ಲಾನ್ ಆಗಿದೆಯೇ ಅಥವಾ ಇಲ್ಯುಮಿನಾಟಿಯ ಕೆಲಸವೇ? ಅಜಿಂಕ್ಯ ರಹಾನೆ ಅವರು ಶಿವಂ ದುಬೆ ಅವರು ನೀಡಿದ ನೋಬಾಲ್ಗಳು ಮತ್ತು ಹೆಚ್ಚುವರಿ ರನ್ಗಳ ಬಗ್ಗೆ ಹೆಚ್ಚು ನಿರಾಸೆ ಪಡುತ್ತಾರೆ ಎಂದು ಭಾವಿಸುತ್ತಾರೆ. ಅವನು ಮತ್ತೆ ಬೌಲಿಂಗ್ ಮಾಡಬೇಕಾದರೆ ತನ್ನ ತಂತ್ರವನ್ನು ಬದಲಾಯಿಸುವಂತೆ ದುಬೆಗೆ ಸಲಹೆ ನೀಡಿದ್ದಾರೆ. ರಹಾನೆ ಪ್ರಕಾರ ಉತ್ತಮ ಬೌನ್ಸ್ ಮತ್ತು ನಿಧಾನಗತಿಯ ಬೌನ್ಸರ್ಗಳೊಂದಿಗೆ ನೇರವಾಗಿ ಬೌಲಿಂಗ್ ಮಾಡುವುದು ದುಬೆ ಅವರ ಸಹಜ ಶೈಲಿಗೆ ಹೊಂದುವುದಿಲ್ಲ. ಆಫ್ ಸ್ಟಂಪ್ನ ಹೊರತು ಅಗಲವಾಗಿ ಬೌಲಿಂಗ್ ಮಾಡುವುದು ದುಬೆ ಅವರ ಸಹಜ ಶೈಲಿಗೆ ಹೊಂದುವುದಿಲ್ಲ ಎಂದು ಭಾರತದ ಮಾಜಿ ನಾಯಕ ಹೇಳಿದರು. ತಂಡದ ನಿರ್ವಹಣೆ ಅಥವಾ ನಾಯಕ ಅವರು ಸ್ವಲ್ಪ ಅಗಲವಾದ ರೇಖೆಗಳನ್ನು ಎಳೆಯಲು ಬಯಸುತ್ತಾರೆ. ಅಗಲವಾದ ಯಾರ್ಕರ್ಗಳು, ಅಗಲವಾದ ರೇಖೆಗಳು. ಅವರ ವೇಗದೊಂದಿಗೆ ಆ ರೇಖೆಯನ್ನು ಪಡೆಯುವುದು ತುಂಬಾ ಸುಲಭ ಎಂದು ನನಗೆ ಅನ್ನಿಸುತ್ತದೆ ಎಂದು ರಹಾನೆ ಕ್ರಿಕ್ಬಜ್ನಲ್ಲಿ ಹೇಳಿದರು. ಇಂಗ್ಲೆಂಡ್ನ ಮಾಜಿ ನಾಯಕ ಮೈಕಲ್ ವಾನ್ ಪ್ರಕಾರ ಶಿವಂ ದುಬೆ ಅವರ ದುಬಾರಿ ಸ್ಪೆಲ್ಲನ್ನು ತುಂಬಾ ಕಠಿಣವಾಗಿ ನಿರ್ಣಯಿಸಬಾರದು. ಪಂದ್ಯ ಹತ್ತಿರವಿದ್ದರೆ ತಾನು ಆ ಓವರ್ಗಳನ್ನು ಎಸೆಯುವುದಿಲ್ಲ ಎಂದು ವಾನ್ ಭಾವಿಸಿದರು. ಸೂರ್ಯಕುಮಾರ್ ಯಾದವ್ ಈಗಾಗಲೇ ಭಾರತ ಗೆದ್ದಿದೆ ಎಂದು ತಿಳಿದಿದ್ದರು ಮತ್ತು ಅವರು ದುಬೆಗೆ ಅವಕಾಶ ನೀಡಿದರು ಎಂದು ಹೇಳಿದರು. ಜಿಂಬಾಬ್ವೆಯನ್ನು 108ರೊಳಗೆ ಆಲೌಟ್ ಮಾಡಲು ಭಾರತ ಬಯಸುತ್ತಿತ್ತು ಎಂದು ವಾನ್ ಹೇಳಿದರು. ಆದರೆ ಅದು ಆಗದಂತಹ ಸಂದರ್ಭದಲ್ಲಿ ಅವರ ತೀವ್ರತೆ ಕುಸಿತು. 2026ರ ಟಿ20 ವಿಶ್ವಕಪ್ ಸೆಮಿಫೈನಲ್ಗೆ ಅರ್ಹತೆ ಪಡೆಯುವ ಭಾರತೀಯ ಕ್ರಿಕೆಟ್ ತಂಡದ ನಿರೀಕ್ಷೆಗಳು ಈಗ ಈ ಭಾನುವಾರ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಿಗದಿಯಾಗಿರುವ ವೆಸ್ಟ್ ಇಂಡೀಸ್ ವಿರುದ್ಧದ ಅಂತಿಮ ಸೂಪರ್ 8 ಪಂದ್ಯದ ಫಲಿತಾಂಶದ ಮೇಲೆ ನಿಂತಿವೆ. 2026ರ ಟಿ20 ವಿಶ್ವಕಪ್ನ ಗ್ರೂಪ್ ಹಂತದಲ್ಲಿ ಅಜೇಯವಾಗಿ ಉಳಿಬಿದ್ದ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ತನ್ನ ಮೊದಲ ಸೂಪರ್ 8 ಪಂದ್ಯದಲ್ಲೇ ಸೋಲನ್ನು ಹೆದರಿಸಿತು. ಗ್ರೂಪ್ 1ರ ಮೊದಲ ಪಂದ್ಯದಲ್ಲಿ ದಕ್ಷಿಣಾಫ್ರಿಕಾ ಭಾರತವನ್ನು 76 ರನ್ಗಳ ಅಂತರದಿಂದ ಸೋಲಿಸಿತು. ಈ ಸೋಲು ಭಾರತದ ಸೆಮಿಫೈನಲ್ ತಲುಪುವ ಆಸೆಗೆ ದೊಡ್ಡ ಹೊಡೆತ ನೀಡಿತು. ಕೈಫ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಶಿವಂ ದುಬೆ ಅವರ ಬೌಲಿಂಗ್ ಅನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಕೈಫ್ ಹೇಳುವಂತೆ ದುಬೆ ಅವರ ಬೌಲಿಂಗ್ ಅನ್ನು ನೋಡಿದರೆ ಅವರು ತುಂಬಾ ಭಯಭೀತರಾಗಿದ್ದಾರೆ ಎಂದು ತೋರುತ್ತದೆ. 10ನೇ ಓವರ್ನಲ್ಲಿ ಯಾರೂ ರಕ್ಷಣಾತ್ಮಕವಾಗಿ ಬೌಲಿಂಗ್ ಮಾಡುವುದಿಲ್ಲ. ಅಲ್ಲಿ ವಿಕೆಟ್ ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು. ನನ್ನ ಅಭಿಪ್ರಾಯದಲ್ಲಿ ದುಬೆ ಒಬ್ಬ ಬ್ಯಾಟ್ಸ್ಮನ್, ಆಲ್ರೌಂಡರ್ ಅಲ್ಲ. ನಮಗೆ 120 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುವ ಆಲ್ರೌಂಡರ್ ಅಗತ್ಯವಿಲ್ಲ. ಅವರು ಸಂದರ್ಭಾನುಸಾರ ವಿಕೆಟ್ ಪಡೆಯಬಹುದು, ಆದರೆ ತುಂಬಾ ರನ್ಗಳನ್ನು ಬಿಟ್ಟುಕೊಡುತ್ತಾರೆ. ಅವರು ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ 1 ಓವರ್ನಲ್ಲಿ 4 ಸಿಕ್ಸರ್ಗಳನ್ನು ಕೂಡ ಬಿಟ್ಟುಕೊಡಬಹುದು. ಭಾರತ ತಂಡದಲ್ಲಿ 6 ಎಡಗೈ ಬ್ಯಾಟ್ಸ್ಮನ್ ಇದ್ದರು. ತಂಡದಲ್ಲಿ ಸಮತೋಲನವಿಲ್ಲ ಎಂದು ಕೈಫ್ ನಂಬಿದರು.
ಎಡ-ಬಲ ಬ್ಯಾಟಿಂಗ್ ಸಂಯೋಜನೆಯನ್ನು ಸೃಷ್ಟಿಸಲು ಮಾತ್ರ ಹಾರ್ದಿಕ್ ಪಾಂಡ್ಯ ಅವರನ್ನು 5ನೇ ಕ್ರಮಾಂಕಕ್ಕೆ ಕಳುಹಿಸದೆಂದು ಹೇಳಿದರು. ಬದಲಾಗಿ ಬ್ಯಾಟಿಂಗ್ ಕ್ರಮದಲ್ಲಿ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಂಜು ಸ್ಯಾಮ್ಸನ್ ಅವರನ್ನು ಕರೆದುತರಬೆಂದು ಸೂಚಿಸಿದರು. ಭಾನುವಾರ ಭಾರತ ಮತ್ತು ವೆಸ್ಟ್ ಇಂಡೀಸ್ ಸೂಪರ್ 8 ಪಂದ್ಯವು ಈಗ ಸೆಮಿಫೈನಲ್ಗೆ ವರ್ಚುವಲ್ ಪ್ಲೇ ಆಫ್ ಆಗಿದೆ. 2 ಪಂದ್ಯಗಳಿಂದ 4 ಅಂಕಗಳು ಮತ್ತು +2.890ದ ನೆಟ್ ರನ್ ರೇಟ್ನೊಂದಿಗೆ ಪ್ರೋಟಿಯಸ್ ಗ್ರೂಪ್ 1ರಲ್ಲಿ ಅಗ್ರಸ್ಥಾನದಲ್ಲಿವೆ. ಅವರು ಈಗಾಗಲೇ 2026ರ ಟಿ20 ಸೆಮಿಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ತಮ್ಮ ಮೊದಲ ಸೂಪರ್ 8 ಗ್ರೂಪ್ 1 ಪಂದ್ಯದಲ್ಲಿ ಜಿಂಬಾಬ್ವೆಯನ್ನು ಸೋಲಿಸಿದ ವೆಸ್ಟ್ ಇಂಡೀಸ್ ಮದಿತ ಪಂದ್ಯಗಳಿಂದ 2 ಅಂಕಗಳೊಂದಿಗೆ ಮತ್ತು +1.799ರ ನೆಟ್ ರನ್ ರೇಟ್ನೊಂದಿಗೆ ಗ್ರೂಪ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಭಾರತವು ಅದೇ ಸಂಖ್ಯೆಯ ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದು -0.100ದ ಕೆಳಮಟ್ಟದ ನೆಟ್ ರನ್ ರೇಟ್ ಹೊಂದಿದ್ದು, ಜಿಂಬಾಬ್ವೆ ತಮ್ಮ ಸೂಪರ್ 8 ಖಾತೆಯನ್ನು ಇನ್ನೂ ತೆರೆಯದಿದ್ದರೂ ಗ್ರೂಪ್ನ ತಳಭಾಗದಲ್ಲಿದ್ದು ಈಗಾಗಲೇ ಸೆಮಿಫೈನಲ್ ಸ್ಥಾನದ ಸ್ಪರ್ಧೆಯಿಂದ ಹೊರಗಿದ್ದಾರೆ. ಪ್ರತಿ ಸೂಪರ್ 8 ಗ್ರೂಪ್ನಿಂದ ಟಾಪ್ 2 ತಂಡಗಳು ಮಾತ್ರ ಸೆಮಿಫೈನಲ್ಗೆ ಪ್ರವೇಶಿಸುವುದರಿಂದ ಭಾರತವು ತನ್ನ ಟಾಪ್ 4ನಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಭಾನುವಾರ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಬೇಕಾಗಿದೆ. ಅಂತಹ ಸ್ಥಿತಿಯಲ್ಲಿ ಭಾರತವು 4 ಅಂಕಗಳೊಂದಿಗೆ ದಕ್ಷಿಣಾಫ್ರಿಕಾದೊಂದಿಗೆ ಗ್ರೂಪ್ 1ರಿಂದ ಅರ್ಹತೆ ಪಡೆಯುತ್ತದೆ. ವೆಸ್ಟ್ ಇಂಡೀಸ್ 2 ಅಂಕಗಳನ್ನು ಉಳಿಸಿಕೊಳ್ಳುತ್ತದೆ. ಸೂರ್ಯಕುಮಾರ್ ಯಾದವ್ ಮತ್ತು ತಂಡವು ತಮ್ಮ ಅಂತಿಮ ಸೂಪರ್ 8 ಪಂದ್ಯದಲ್ಲಿ ಚೆವ್ರಾನ್ಗಳ ವಿರುದ್ಧ ಭಾರೀ ಸೋಲನ್ನು ಅನುಭವಿಸಿದರೆ ವಿಂಡೀಸ್ ಅನ್ನು ಸುಲಭವಾಗಿ ಸೋಲಿಸಿ ತಮ್ಮ ಗ್ರೂಪ್ನಲ್ಲಿ ಅಗ್ರಸ್ಥಾನ ಪಡೆಯಬಹುದು. ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯವನ್ನು ಭಾರತ ಕಳೆದುಕೊಂಡರೆ ಅವರು 2026ರ ಟಿ20 ವಿಶ್ವಕಪ್ನಿಂದ ಹೊರಗುಳಿಯುತ್ತಾರೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಪಂದ್ಯ ರದ್ದಾದರೆ 2 ತಂಡಗಳಿಗೂ ತಲಾ 1 ಅಂಕವನ್ನು ನೀಡಲಾಗುವುದು ಮತ್ತು 3 ಅಂಕಗಳು ನೀಡಲಾಗುವುದು. ಆದರೂ ವೆಸ್ಟ್ ಇಂಡೀಸ್ ತಮ್ಮ ಉತ್ತಮ ರನ್ ರೇಟ್ನ ಕಾರಣದಿಂದ ಭಾರತಕ್ಕಿಂತ ಮೇಲಿರುವ ಕಾರಣದಿಂದ ನಾಕೌಟ್ಗೆ ಮುನ್ನಡೆಯುತ್ತದೆ. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ಸೂಪರ್ 8 ಪಂದ್ಯ ಕೋಲ್ಕತ್ತಾ ಹವಾಮಾನ ಮುನ್ಸೂಚನೆ ಭಾನುವಾರ. ಆದರೂ ಕೋಲ್ಕತ್ತಾದ ಭಾನುವಾರದ ಹವಾಮಾನ ಮುನ್ಸೂಚನೆ ಅಕ್ಯುವೆದರ್ ಪ್ರಕಾರ ಮಳೆ ಅಥವಾ ಗುಡುಗು ಸಹಿತ ಬಿಸಿನ ದಿನವನ್ನು ಮುನ್ಸೂಚಿಸುತ್ತದೆ. ಉಭಯ ತಂಡಗಳ ನಡುವಿನ ಮುಖಾಮುಖಿ ದಾಖಲೆ ಆತಿಥೇಯರ ಪರವಾಗಿದ್ದು, ಭಾರತವು 30 ಟಿ20 ಸಭೆಗಳಲ್ಲಿ 19ರಲ್ಲಿ ಗೆದ್ದಿದೆ. ವಿಂಡೀಸ್ 10ರಲ್ಲಿ ಗೆದ್ದಿದ್ದು ಒಂದು ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಆದರೂ ಟಿ20 ವಿಶ್ವಕಪ್ನಲ್ಲಿ ಈ ಪ್ರತ್ಯುತ್ತರ ವಿರುದ್ಧವಾಗಿದೆ. ಕೆರಿಬಿಯನ್ ತಂಡವು ಮೆನ್ ಇನ್ ಬ್ಲೂ ವಿರುದ್ಧದ ತನ್ನ 4 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದಿದೆ. 2014ರ ಆವೃತ್ತಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮೀರ್ಪುರದಲ್ಲಿ 7 ವಿಕೆಟ್ಗಳ ಗೆಲುವು ಸಾಧಿಸಿದಾಗ ಮಾತ್ರ ಭಾರತದ ಏಕೈಕ ಗೆಲುವು ಬಂದಿತು. ಆದರೂ ಈಡನ್ ಗಾರ್ಡನ್ಸ್ನಲ್ಲಿ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ 4x4 ಟಿ20 ಹೆಡ್ ಟು ಹೆಡ್ ದಾಖಲೆ ಹೊಂದಿದೆ.